ಇಲ್ಲಿಂದ ನೋಡಿದ್ರೆ ಆ ಕಡೆ ರೈಲ್ವೆ ಸ್ಟೇಷನು ತೋರುತ್ತೆ, ಈ ಕಡೆ ಬಂದರೆ ಬೀಚ್ ತೋರುತ್ತೆ. ನನ್ನ ರಾಣಿನ ಅಲ್ಲಿಟ್ಟಿದ್ದೀನಿ. ಇವಾಗ ಮೇಲ್ಗಡೆ ಹೋಗ್ತಾ ಇದ್ದೀನಿ. 90s ಕಿಡ್ಸ್ ಇದ್ದರೆ ಅವರಿಗೆಲ್ಲ ಗೊತ್ತಿರುತ್ತೆ ಇದೇನು ಅಂತ. ನೀವು ನೋಡ್ಬೋದು ಮೇಲ್ಗಡೆ ಬಂದಿದ್ದೀನಿ. ಆ ಕಡೆ ಹೈವೇ, ಆ ಕಡೆ ಸಮುದ್ರ, ಈ ಕಡೆ ಟ್ರೈನು. ವಿಮಾನ ಒಂದು ಹೋಗಿದ್ರೆ ಚೆನ್ನಾಗಿರ್ತಿತ್ತಲ್ವಾ. ಗಾಡಿ ಹಿಡಿ ಆತಿತ್ತು ಕಡ, ಬ್ರೇಕ್ ಹೊಡಕ. ಇಲ್ಲಿಂದ ಮೇಲ್ಗಡೆ ಬಂದರೆ ಒಂದು ಒಳ್ಳೆ ವ್ಯೂ ಪಾಯಿಂಟನ್ನು ನೋಡ್ಬೋದು. ದುಡ್ಡೇನ್ ಸ್ವಾಮಿ ತಲೆ ಎಡ್ಕರು ಸಂಪಾದನೆ ಮಾಡ್ತಾರೆ, ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ. ನಮಸ್ಕಾರ ಗುರುಗಳೇ, ನನ್ನೆಲ್ಲ ಪ್ರೀತಿಯ ಗುರುಗಳಿಗೂ ನಿಮ್ಮ ಶಿಷ್ಯ ಸ್ಕೂಟ್ರಿಸ್ಟ್ ಮಾಡೋ ನಮಸ್ಕಾರಗಳು. ಹೋದ ವಾರ ನಿಮಗೆ ಜಲಪಾತಗಳನ್ನು ತೋರಿಸಿದ್ದೆ, ಆದರೆ ಈ ವಾರ ಒಂದೇ ಊರಲ್ಲಿ ಎರಡೆರಡು ಅದ್ಭುತ ಸ್ಥಳಗಳನ್ನು ತೋರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಹಾಗಾದರೆ ಮತ್ತೆ ತಡ, ಹೋಗೋಣ ಬನ್ನಿ. ನಾನು ಇವತ್ತು ತೋರಿಸೋ ಎರಡು ಜಾಗ ಇರೋದು ಬೈಂದೂರಿನಲ್ಲಿ. ನೀವೇನಾದರೂ ಬೈಂದೂರು ಟು ಭಟ್ಕಳ ಹೋಗ್ತಾ ಇದ್ದರೆ ಬೈಂದೂರಲ್ಲಿ ನಿಂತ್ಕೊಂಡು ನೋಡಿದ್ರೆ ಗುಡ್ಡದ ಮೇಲೆ ಒಂದು ವ್ಯೂ ಪಾಯಿಂಟ್ ಕಾಣುತ್ತೆ. ಆ ಜಾಗದಲ್ಲಿ ನಿಂತ್ಕೊಂಡು ನೋಡಿದ್ರೆ ಏನು ಕಾಣಿಸುತ್ತೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನನ್ನ ಜೊತೆನೇ ಹೆಜ್ಜೆ ಹಾಕಿ. ಈ ಕಡೆ ಹೋದರೆ ಭಟ್ಕಳ ಹೋಗುತ್ತೆ, ಆ ಕಡೆ ಹೋದರೆ ಬೈಂದೂರಿಗೆ 1 ಕಿಲೋಮೀಟ್ರ್ ಇದೆ. ಬೈಂದೂರು ಟು ಭಟ್ಕಳ ರೈಟ್ ಸೈಡ್ಗೆ ಒಂದು ರೋಡ್ ಹೋಗುತ್ತೆ, ಅದ್ರ ಒಳಗಡೆಯಿಂದ ಹೋಗಬೇಕು. ಅಲ್ಲಿಂದ ಬಂದು ನಾನೀಗ ಹೋಗಿರುವಂಥ ಪ್ಲೇಸು ಇಲ್ಲಿಂದ ಒಳಗಡೆ ಹೋಗಬೇಕು. ಈ ಮಣ್ ರೋಡಲ್ಲೇ ಮುಂದೆ ಬರ್ತಿದ್ದಾಗೆ ಒಳ್ಳೆ ಆಫ್ ರೋಡಿಂಗ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಒಂದು 500 ಮೀಟ್ರ್ವರೆಗೂ ಆಫ್ ರೋಡಿಂಗ್ ಮಾಡಬೇಕಾಗತ್ತೆ ನೀವು. ಇಲ್ಲಿಂದ ನೋಡಿದ್ರೆ ಆ ಕಡೆ ರೈಲ್ವೆ ಸ್ಟೇಷನು ತೋರುತ್ತೆ, ಈ ಕಡೆ ಬಂದರೆ ಬೀಚ್ ತೋರುತ್ತೆ. ಎಲ್ಲವನ್ನು ಒಂದೇ ಜಾಗದಲ್ಲಿ ನೋಡ್ಬೋದು. ಇಲ್ಲಿಂದ ಫುಲ್ ಆಫ್ ರೋಡಿಂಗ್ ಮಾಡಿಕೊಂಡು ಅಲ್ಲಿಂದ ಬರಬೇಕು. ಬಂದಮೇಲೆ ನನ್ನ ರಾಣಿನ ಅಲ್ಲಿಟ್ಟಿದ್ದೀನಿ. ಇವಾಗ ಮೇಲ್ಗಡೆ ಹೋಗ್ತಾ ಇದ್ದೀನಿ. ಹೋದ ವಾರ ಒಂದು ಹೊಸ ಜಾಗನ ತೋರಿಸಿದ್ದೆ, ಅಂಬರಗುಡ್ಡ ಅಂತ. ವಿಡಿಯೋ ಇದೆ, ಹೋಗಿ ನೋಡಿ. ಬಟ್ ಕೆಲವರು ಕಮೆಂಟ್ ಹಾಕಿದ್ರು, ಆ ಪ್ಲೇಸನ್ನು ತೋರಿಸಿ ನೀವು ಎಕ್ಸ್ಪ್ಲೋರ್ ಮಾಡಿ ಆ ಜಾಗನ ಹಾಳು ಮಾಡ್ತಾ ಇದ್ದೀರಾ, ಅಲ್ಲಿಗೆ ಜನ ಬಂದು ಕಸ ಹಾಕೋದು ಇನ್ನಿತರ ಚಟುವಟಿಕೆಗಳನ್ನು ಮಾಡ್ತಾರೆ ಅಂತ. ದಯವಿಟ್ಟು ಯಾರು ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ನಾನು ಪ್ಲೇಸ್ ತೋರಿಸೋದು ನೀವು ಹಾಳು ಮಾಡೋದಕ್ಕಲ್ಲ. ಎಷ್ಟೋ ಜನ್ಮದ ಪುಣ್ಯದಿಂದ ಇವತ್ತು ಮನುಷ್ಯರಾಗಿ ಹುಟ್ಟಿದ್ದೀವಿ, ಮನುಷ್ಯರಾಗೇ ಇರೋಣ, ಮನುಷ್ಯತೆಯನ್ನು ಕಾಪಾಡೋಣ. ಈ ಪ್ಲೇಸಲ್ಲೂ ನೋಡ್ಬೋದು ತುಂಬ ಜನ ಇಲ್ಲಿ ಒಂದು ಬಾಟ್ಲ್ ಹಾಕಿರೋದು. ಈ ಕಡೆ ನೋಡಿ ಎಷ್ಟು ಬಾಟ್ಲಿದೆ. ಒಂದು ಪ್ಲೇಸನ್ನು ಹಾಳು ಮಾಡುವಂಥ ಪ್ರಯತ್ನವನ್ನು ದಯವಿಟ್ಟು ಯಾರೂ ಮಾಡೋದು ಬೇಡ. ಯಾಕಂದರೆ ಪ್ರಕೃತಿ ಯಾರಪ್ಪನ ಸೊತ್ತು ಅಲ್ಲ. ನಾವೆಲ್ಲ ಇದನ್ನು ಹಾಳು ಮಾಡೋದಕ್ಕೆ ಯಾವುದೇ ರೀತಿಯ ಅಧಿಕಾರ ಇರೋದಿಲ್ಲ. ಇಲ್ಲೊಂದು ಗಿಡ ಇದೆ, ಯಾವ ಗಿಡ ಇರುತ್ತಾ ಇದು ನೋಡಿ, ಬುಕ್ಕಿ ಹಣ್ಣು ಅಂತ ಹೇಳ್ತೀವಿ. 90s ಕಿಡ್ಸ್ ಇದ್ದರೆ ಅವರಿಗೆಲ್ಲ ಗೊತ್ತಿರುತ್ತೆ ಇದೇನು ಅಂತ. ಮತ್ತು ಈ ಕಡೆ ಬರ್ತಿದ್ದಾಗೆ ಇಲ್ಲಿ ನೇರಳೆ ಹಣ್ಣು ಸಹ ನೋಡ್ಬೋದು. ಈ ಕಡೆ ಬರ್ತಿದ್ದಾಗೆ ನೇರಳೆ ಹಣ್ಣು ಸಹ ನೋಡ್ಬೋದು. ಇದೆಲ್ಲ ಇವಾಗ kg 200 ರೂಪಾಯಿ ಲೆಕ್ಕದಲ್ಲಿ ಮಾರ್ತಾ ಇದ್ದಾರೆ. ಹಾಗಾದರೆ ಮೇಲ್ಗಡೆ ಹೋಗೋಣ. ನೀವು ನೋಡ್ಬೋದು ಮೇಲ್ಗಡೆ ಬಂದಿದ್ದೀನಿ. ಆ ಕಡೆ ನೋಡಿದ್ರೆ ನಿಮಗೆ ಪಶ್ಚಿಮ ಘಟ್ಟ ತೋರುತ್ತೆ. ಈ ಕಡೆ ಬಂದರೆ ಕುಂದಾಪುರ ಟು ಬೈಂದೂರು ಹೈವೇ ತೋರುತ್ತೆ. ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ರೈಲ್ವೆ ಬ್ರಿಡ್ಜು. ರೈಲ್ ಬಂದರೆ ಚೆನ್ನಾಗಿರ್ತಿತ್ತು, ಹೋಗಿ ತೋರಿಸ್ತಾ ಇದ್ದೆ ವಿಡಿಯೋ. ಇದ್ರ ಒಳಗಡೆಯಿಂದ ಪಾಸ್ ಆಗುತ್ತೆ, ಅಂದರೆ ಅಂಡರ್ಗ್ರೌಂಡ್ ಇದೆ ಇದ್ರ ಒಳಗಡೆ. ಟನಲ್ ಅಂತ ಏನು ಹೇಳ್ತೀವಿ ಆ ಥರ ಇದೆ. ಆ ಕಡೆ ನೋಡಿದ್ರೆ ನಿಮಗೆ ಬೀಚ್ ಕಾಣ್ತಾ ಇದೆ, ಅರಬ್ಬಿ ಸಮುದ್ರ. ಇನ್ನೊಂದು ಅದ್ಭುತ ಜಾಗಕ್ಕೆ ಹೋಗೋಣ ಬನ್ನಿ.
ಇಲ್ಲಿಂದ ಕೆಳಗಡೆ ಬಂದರೆ ಆ ಕಡೆ ವ್ಯೂ ನೋಡ್ಬೋದು. ಆ ಕಡೆ ನೋಡಿದ್ರೆ ಸಮುದ್ರ ಕಾಣ್ತಾ ಇದೆ. ಈ ಕಡೆ ನೋಡಿ ಇಲ್ಲಿ ಟ್ರೈನ್ ಹೋಗ್ತಾ ಇದೆ. ಇದರ ಅಡಿಗಡೆಯಿಂದ ಹೋಗುತ್ತೆ, ಅಂದರೆ ಅಂಡರ್ ಪಾಸ್ ಇದೆ ಇಲ್ಲಿ. ನಿಮ್ಮ ವಿಡಿಯೋದಲ್ಲಿ ಕರೆಕ್ಟಾಗಿ ತೋರ್ತಾ ಇದೆಯೋ ಗೊತ್ತಿಲ್ಲ. ನೋಡಿ ಅಲ್ಲಿಂದ ಟ್ರೈನ್ ಬರ್ತಾ ಇದೆ. ಹಾರ್ನ್ ಸೌಂಡ್ ಕೇಳಿಸ್ತಾ ಇದೆಯಾ? ಆ ಕಡೆ ಹೈವೇ, ಆ ಕಡೆ ಸಮುದ್ರ, ಈ ಕಡೆ ಟ್ರೈನು. ವಿಮಾನ ಒಂದು ಹೋಗಿದ್ರೆ ಚೆನ್ನಾಗಿರ್ತಿತ್ತಲ್ವಾ? ನೋಡಿ ಇಲ್ಲಿಂದ ಅಂಡರ್ ಪಾಸ್ ಇದೆ, ಅಂದರೆ ಇದ್ರ ಒಳಗಡೆಯಿಂದನೇ ಹೋಗುತ್ತೆ ಗೂಡ್ಸ್ ಟ್ರೈನು. ಬನ್ನಿ ಹಾಗಾದರೆ ಹೋಗೋಣ. ಇದಿಷ್ಟು ಈ ಜಾಗದ ವಿಡಿಯೋ. ಇನ್ನೊಂದು ಅದ್ಭುತ ಸ್ಥಳ ಇಲ್ಲೇ 2 ಕಿಲೋಮೀಟರ್ ದೂರದಲ್ಲಿದೆ, ಅದನ್ನು ನೋಡ್ಕೊಂಡು ಬರೋಣ ಬನ್ನಿ. ಟ್ಯಾಂಡ್ರಕ್ಕೆ ಮರಿಗ ಇಲ್ಲ ಮರಿ ಇದ್ಕ ಗಾಡಿ ಹಿಡಿ ಆತಿತ್ತು ಕಡ ಬ್ರೇಕ್ ಹೊಡೆದ್ಕ ಹೆಂಗೆ ಹಾಕಿದ್ರು ಟ್ಯಾಂಟ್ರಕ್ಕೆ ಅಲ್ಲಿ ಕೂಗ್ತಿತ್ತಲ್ಲ ಅದ್ರ ಮರಿ ಅದು ಅಟ್ಯಾಕ್ ಮಾಡೋದಿಲ್ಲ ಟ್ಯಾಂಟ್ರಕ್ಕೆ ನೋ ಅಟ್ಯಾಕ್ ಹಿಡಿದಿದ್ರೆ ಹತ್ತಿತ್ತ ಬಿಡುದಾ ಹಿಡ್ಕಂತೀಯ ಬಿಡಪ್ಪ ನೀವು ಓಡತ್ಕ. ನೀವೇನು ನೋಡ್ತಾ ಇದ್ದೀರಾ, ಇದು ಬೈಂದೂರು ಟು ಮುರುಡೇಶ್ವರ ಹೈವೇ. ಬೈಂದೂರಿಂದ ಒಂದು 3/4 ಕಿಲೋಮೀಟ್ರ್ ಬಂದ ಮೇಲೆ ಈ ಕಡೆ ಲೆಫ್ಟಿಗೆ ಒಂದು ರೋಡ್ ಹೋಗುತ್ತೆ. ಇದ್ರ ಒಳಗಡೆಯಿಂದ ಹೋಗಬೇಕು. ನಾನು ಆ ಕಡೆಯಿಂದ ಬಂದಿರೋದು. ಇಲ್ಲಿಗೆ ರೋಡ್ ಎಂಡ್ ಆಗುತ್ತೆ. ಇಲ್ಲಿಂದ ಮಣ್ ರೋಡ್ ಸ್ಟಾರ್ಟ್ ಆಗುತ್ತೆ. ಮಣ್ ರೋಡಿಂದ ಹೋಗಬೇಕಾಗತ್ತೆ. ಈ ಮಣ್ ರೋಡ್ ಬಂದು ಟಾರ್ ರೋಡಿಗೆ ಜಾಯಿಂಟ್ ಆಗುತ್ತೆ. ಈ ಕಡೆ ಯಾವುದೇ ದಾರಿ ಇಲ್ಲ, ಈ ಟಾರ್ ರೋಡಲ್ಲೇ ಹೋಗಬೇಕಾಗತ್ತೆ. ಇಲ್ಲೇನು ಎದುರುಗಡೆ ದ್ವಾರ ನೋಡ್ತಾ ಇದ್ದೀರಾ, ಇದೇ ನೇಸರಧಾಮ ಒತ್ತಿನೆಣ್ಣೆ. ಇಲ್ಲಿಂದ ಹೋದರೆ ಅದ್ಭುತವಾದ ಜಾಗವನ್ನು ನೋಡ್ಬೋದು. ಬನ್ನಿ ಹಾಗಾದರೆ ಮುಂದೆ ಹೋಗೋಣ. ಅಲ್ಲಿಂದ ಬಂದು ಗಾಡಿನ ಇಲ್ಲೇ ಸೈಡ್ ಹಾಕಿ ಮುಂದ್ಗಡೆ ಹೋಗಬೇಕಾಗತ್ತೆ. ಇಲ್ಲಿ ಬಂದ ಮೇಲೆ ನಮ್ಮ ಗಾಡಿ ನಂಬರ್ ಬರೆದು ಇವ್ರ ಎಂಟ್ರಿ ಫೀಸ್ ಇದೆ, ಅದು ಕಟ್ಟಿ ಮುಂದೆ ಹೋಗಬೇಕು. ಈ ಜಾಗಕ್ಕೆ ಬರೋರಿದ್ದರೆ ನಿಮ್ಮ ಮಕ್ಕಳನ್ನು ಕರ್ಕೊಂಬನ್ನಿ. ಮಕ್ಕಳ ಜೊತೆ ಆಟ ಆಡಿಕೊಂಡು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಅಲ್ಲಿಂದ ಮುಂದೆ ಬಂದು ಈ ಸ್ಟೆಪ್ಸ್ ಹತ್ತಿದ್ರೆ ಸ್ವರ್ಗನ ಕಣ್ಮುಂದೆ ನೋಡ್ಬೋದು. ಇಲ್ಲಿಂದ ಮೇಲ್ಗಡೆ ಬಂದರೆ ಒಂದು ಒಳ್ಳೆ ವ್ಯೂ ಪಾಯಿಂಟನ್ನು ನೋಡ್ಬೋದು. ಆ ಕಡೆ ಏನು ನೋಡ್ತಾ ಇದ್ದೀರಾ, ನದಿ ಬಂದು ಸಮುದ್ರಕ್ಕೆ ಸೇರುವಂಥ ಜಾಗ ಇದು. ನದಿ ಬಂದು ಸಮುದ್ರಕ್ಕೆ ಸೇರ್ತಾ ಇದೆ. ಆ ಕಡೆ ಫುಲ್ಲು ಸಮುದ್ರ. ಅಲ್ಲಿ ಕಾಣ್ತಾ ಇದೆಯಲ್ಲ, ನದಿ ಬಂದು ಸಮುದ್ರಕ್ಕೆ ಸೇರ್ತಾ ಇರೋ ಜಾಗವನ್ನು ನಿಮ್ಮ ಮುಂದೆ ಹತ್ತಿರದಿಂದ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಬನ್ನಿ ಹೋಗೋಣ. ಆ ಜಾಗಕ್ಕೆ ಹೋಗೋದಕ್ಕೆ ಇಲ್ಲಿಂದನೇ ಸ್ಟೆಪ್ಸ್ ಇದೆ. ಇದನ್ನು ಇಳ್ಕೊಂಡು ಕೆಳಗಡೆ ಹೋಗಬೇಕಾಗತ್ತೆ. ಇಲ್ಲಿಂದ ಅಲ್ಲಿವರೆಗೂ ಫುಲ್ಲು ಮೆಟ್ಲಿದೆ. ಮೆಟ್ಟಿಲನ್ನು ಇಳ್ಕೊಂಡು ಹೋಗ್ತಾ ಇದ್ದೀವಿ. ಆ ಮೆಟ್ಲಿಂದ ನಡ್ಕೊಂಡ್ಬಂದರೆ ಇಲ್ಲೊಂದು ರೋಡ್ ಸಿಗುತ್ತೆ, ಟಾರ್ ರೋಡು. ಈ ರೋಡಿಗೆ ಜಾಯಿಂಟ್ ಆಗುತ್ತೆ. ಇವಾಗ ನಾವು ಹೋಗ್ತಿರೋ ಪ್ಲೇಸ್ಗೆ ಮುಂದ್ಗಡೆ ಹೋಗ್ಬೇಕು.
ಆ ರೋಡಲ್ಲಿ ಸ್ಟ್ರೈಟ್ ಬಂದರೆ ಇಲ್ಲಿಗೆ ಬಂದು ತಲುಪ್ತೀವಿ. ಇಲ್ಲಿಂದ ಮುಂದ್ಗಡೆ ಇಲ್ಲೊಂದು ಅದ್ಭುತವಾದ ಜಾಗ ಇದೆ. ಆವಾಗ ಮೇಲಿಂದ ನೋಡ್ತಿದ್ವಲ್ಲ, ಆ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಿಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಅದ್ಭುತ ಜಾಗ ಅಂತಲೇ ಹೇಳ್ಬೋದು ಇದನ್ನು. ಇಲ್ಲೆಲ್ಲ ನೋಡ್ಬೋದು, ಸೀಟಿಂಗ್ಸ್ ಎಲ್ಲ ಇದೆ, ಕೂತ್ಕೊಳ್ಳೋಕ್ಕೆ ಚೆನ್ನಾಗಿದೆ. ಫ್ಯಾಮಿಲಿ ಅಂತ ಇದ್ದೀನಿ ಅಂತ ಬ್ಯಾಚುಲರ್ಸ್ ಬೇಜಾರು ಮಾಡ್ಕೋಬೇಡಿ. ಯಾಕಂದರೆ ನಿಮ್ಮ ಫ್ರೆಂಡ್ಸ್ ಜೊತೆನೂ ಬರ್ಬೋದು, ಆರಾಮಾಗಿ ಕಷ್ಟ ಸುಖ ಮಾತಾಡ್ಬೋದು. ತುಂಬ ಚೆನ್ನಾಗಿದೆ, ಅದ್ಭುತವಾದ ಪ್ಲೇಸ್ ಇದು. ಬನ್ನಿ ಒಂದ್ಸಲ ವಿಸಿಟ್ ಮಾಡಿ ನೋಡಿ. ಆ ಕಡೆಯಿಂದ ನದಿ ಬಂದು ಸಮುದ್ರಕ್ಕೆ ಸೇರ್ತಾ ಇದೆ. ಇಲ್ಲಿಂದ ನಡ್ಕೊಂಡು ಕೆಳಗಡೆ ಹೋಗ್ತಾ ಇದ್ದೀವಿ. ಬೀಚು ಮತ್ತು ನದಿ ಸೇರೋ ಜಾಗದಲ್ಲಿ ಮೀನು ಹಿಡಿತಾ ಇದ್ದಾರೆ. ನೋಡೋಣ ಏನು ಮೀನು ಸಿಕ್ಕಿದೆ ಅಂತ. ಮೀನು ಸಿಕ್ಕಿದ? ಓಯ್, ಮೀನು ಸಿಕ್ಕಿದ್ದ? ಅವ್ರು ನೋಡಿದ್ರೆ ಮೀನು ಸಿಕ್ಕಿಲ್ಲ ಅಂತ ಬೇಜಾರಲ್ಲಿದ್ದಾರೆ. ನಾನು ಹೋಗಿ ಮೀನು ಸಿಕ್ತಾ ಅಂದಿದ್ದಕ್ಕೆ ಬೇಜಾರಾಯ್ತೇನೋ, ಮಾತೇ ಆಡ್ತಿಲ್ವಪ್ಪ. ನೀವೇನು ನೋಡ್ತಾ ಇದ್ದೀರಾ? ಆ ಕಡೆಯಿಂದ ನದಿ ಬಂದು ಸಮುದ್ರಕ್ಕೆ ಸೇರ್ತಾ ಇದೆ. ಬಹುಶಃ ಈ ಥರದ ಅದ್ಭುತ ಜಾಗದಲ್ಲಿ ನಿಲ್ಲುವಂಥ ಅವಕಾಶ ಸಿಗೋದು ಇಲ್ಲಿ ಮಾತ್ರ ಅನ್ಕೋತೀನಿ. ನೋಡಿದ್ರಲ್ಲ ಗುರುಗಳೇ, ಇದಿಷ್ಟು ಈ ವಾರದ ವಿಡಿಯೋ. ಇನ್ನೂ ಅದ್ಭುತ ಸ್ಥಳಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ನೀವು ಮಾಡೋ ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್ ನನ್ನ ಮುಂದಿನ 10 ವಿಡಿಯೋಗಳಿಗೆ ಪ್ರೋತ್ಸಾಹ ನೀಡುತ್ತೆ ಅನ್ನೋದನ್ನು ಮಾತ್ರ ಮರಿಬೇಡಿ. ಎಲ್ರಿಗೂ ಶುಭವಾಗಲಿ. ಬಾಯ್. ಅಯ್ಯಯ್ಯೋ, ಕಾರ್ಯಕ್ರಮ ಮುಗಿಯೋ ಸಮಯ ಬಂದೇ ಬಿಡ್ತು. ಸಮಯ ಇಷ್ಟು ಬೇಗ ಕಳೆದೋಯ್ತಲ್ಲ ಅನ್ನೋ ಬೇಸರ ಕೂಡ ಆಗ್ತಾ ಇದೆ. ಇರಲಿ, ಎವ್ರಿ ಎಂಡ್ ಹ್ಯಾಸ್ ಅ ನ್ಯೂ ಬಿಗಿನಿಂಗ್ ಅನ್ನೋ ಹಾಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೀವನದಲ್ಲಿ ಯಾವುದೇ ಟೆನ್ಷನ್ ಇದ್ದರೂ ನಗೋದನ್ನು ಮಾತ್ರ ಮರಿಬೇಡಿ. ಜೈ ಕರ್ನಾಟಕ ಮಾತೆ, ಜೈ ಭುವನೇಶ್ವರಿ.